ಆದರೆ ಅದು ಘೋಷಣೆ ಆಗಿದೆ, ಅಷ್ಟೇ ಉಳಿದಿದೆ. ಕಾರ್ಯರೂಪಕ್ಕೆ ಬರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ, ಅದು ಘೋಷಣೆ ಅಷ್ಟೇ. ಆದರೆ ನಮ್ಮ ಉಮೇಶ್ ಜಾಧವ್ ಅವರು ಪ್ರಾಮಾಣಿಕವಾಗಿ ಸಾಕಷ್ಟು ಬಾರಿ ಸದನದಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಅದು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಅವರಿಗೆ ಮತ್ತೊಂದು ಬಾರಿ ಕಲಬುರಗಿ ಜನತೆ ಆಶೀರ್ವಾದ ಮಾಡೋದು ಸತಸಿದ್ಧ. ಅವರು ಮುಂದಿನ ಬಾರಿ ಅದು ಪ್ರಯತ್ನ ಮಾಡಿ ನಮ್ಮ ಕಲಬುರಗಿ ಜಿಲ್ಲೆಗೆ ಅದು ಒದಗಿಸುವಂಥ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಮ್ಮಂಗಾಗಿ ನಮ್ಮ ಜಿಮ್ಮಿಗೆ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಯಾವತ್ತೂ ಮಾಡಿಲ್ಲ. ಇವತ್ತು ರೈಲ್ವೆ ಕೊಡಬೇಕಂತಂದಾಗ ರೈಲ್ವೆ ಕೊಟ್ಟು ಆ ಕಾರ್ಯ ಉಮೇಶ್ ಜಾಧವ್ ಅವರು ಮಾಡಿ ತೋರಿಸಿದ್ದಾರೆ. ಇದನ್ನು ಕೂಡ ಅವ್ರ ಗಮನಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ತರಲು ಬಯಸ್ತಿದ್ದೇನೆ. ಡಾಕ್ಟರ್ ಉಮೇಶ್ ಜಾಧವ್ ಅವರ ಕೊಡುಗೆಯನ್ನು ಅದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದರು. ಕೇವಲ ಅವರಿಗೆ ಸಿಕ್ಕಂಥ 5 ವರ್ಷ ಅವಧಿಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೇವಲ ಅವರ ಅವಧಿ 5 ವರ್ಷ. ತಾವು ಎಷ್ಟು ವರ್ಷಗಳ ಕಾಲ ತಾವು ಆಡಳಿತ ಮಾಡಿದ್ದು ತಾವು ನೆನಪಿಟ್ಕೊಳ್ಬೇಕು. 5 ವರ್ಷ ಅವಧಿಯಲ್ಲಿ 2 ವರ್ಷ ಕರೋನಾ ಸಂದರ್ಭದಲ್ಲಿ ಯಾರೂ ಕೂಡ ಮನೆಯಿಂದ ಹೊರಗಡೆ ಬರದಂಥ ಸಂದರ್ಭದಲ್ಲಿ ನಿರಂತರವಾಗಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ತಾಲೂಕಿಗೆ ಭೇಟಿ ನೀಡುವಂಥ ಕೆಲಸ ಮಾಡಿದ್ರು. ಸಿಕ್ಕಂಥ 3 ವರ್ಷ ಅವಧಿಗಳಲ್ಲಿ ಬಾಕಿ ಇದ್ದಂಥ 3 ವರ್ಷ ಅವಧಿಯಲ್ಲಿ ಇವತ್ತು ನಮ್ಮ ಕಲಬುರಗಿಗೆ ಇವತ್ತು ರೈಲು ಒದಗಿಸಿ ಎರಡು ರೈಲು ಟ್ರೈನ್ಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅದರ ಜೊತೆ ಇವತ್ತು 1 ಲಕ್ಷ ನೇರವಾಗಿ ಉದ್ಯೋಗಾವಕಾಶ, 2 ಲಕ್ಷ ಇಂಡೈರೆಕ್ಟಾಗಿ ಉದ್ಯೋಗಾವಕಾಶ, 10,000 ಕೋಟಿ ರೂಪಾಯಿ ಹೂಡಿಕೆ ಆಗುವಂಥ ಒಂದು ಟೆಕ್ಸ್ಟೈಲ್ ಪಾರ್ಕನ್ನು ನಿರ್ಮಾಣ ಮಾಡುವಂಥ ಕೆಲಸ ಸನ್ಮಾನ್ಯ ಉಮೇಶ್ ಜಾಧವ್ ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಒಬ್ಬ MP ಆಗಿ ಸಿಕ್ಕಂಥ ಕಡಿಮೆ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡೋದ್ರ ಮುಖಾಂತರ ಇನ್ನಷ್ಟು ಸಾಕಷ್ಟು ಕೆಲಸ ಕಾರ್ಯಗಳು ಮಾಡುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿರೋಂಥ ವ್ಯಕ್ತಿ ಉಮೇಶ್ ಜಾಧವ್. ಇನ್ನೊಂದು ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಅವರು ಹೇಳ್ತಾರೆ, ನಮ್ಮ ನರೇಂದ್ರ ಮೋದಿಯವರು ಉಮೇಶ್ ಜಾಧವ್ ಅವರನ್ನು ಜನರಿಗೆ ಪರಿಚಯ ಮಾಡಿ ಕೊಟ್ಟರು ಅಂತ ಅದ್ರ ಬಗ್ಗೆ ಲೇವಡಿ ಮಾಡಿ ಮಾತಾಡುವಂಥದ್ದು ಕೂಡ ನಮ್ಮ ಗಮನಕ್ಕೆ ಆ ಸಂದರ್ಭದಲ್ಲಿ ಬಂದಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸುವ ಮುಖಾಂತರ ಈ ಅಭ್ಯರ್ಥಿ ಆಶೀರ್ವಾದ ಮಾಡಬೇಕಂತನ್ನುವ ಪರಿಪಾಠ ಇವತ್ತು ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲಿ ನಾವು ನೋಡ್ತಾ ಇದ್ವಿ. ಪರಿಚಯ ಮಾಡುವಂಥದ್ದು ಸನ್ಮಾನ್ಯ ಅಂಥ ಒಬ್ಬ ವಿಶ್ವನಾಯಕ, ಅಂಥ ಒಬ್ಬ ಧೀಮಂತ ನಾಯಕ ಇವತ್ತು ಒಬ್ಬ ನಮ್ಮ ಸಂಸದರಿಗೆ ಇವತ್ತು ಜನರಿಗೆ ಪರಿಚಯ ಮಾಡಿಸಿಕೊಡ್ಬೇಕಂದ್ರೂ ಕೂಡ ಅದಕ್ಕೆ ಪುಣ್ಯ ಮಾಡಿರಬೇಕು, ಅದಕ್ಕೆ ಅಂಥ ಅದೃಷ್ಟ ಕೂಡ ಹೊಂದಿರಬೇಕು. ಈ ಸಂದರ್ಭದಲ್ಲಿ ನಮ್ಮ ಅದ್ರ ಬಗ್ಗೆ ಆ ರೀತಿಯಲ್ಲಿ ಲೇವಡಿ ಮಾಡೋಂಥದ್ದಲ್ಲ, ಪರಿಚಯ ಇಲ್ಲ ಅಂತಲ್ಲ, ನಿರಂತರವಾಗಿ ಜನರ ಜೊತೆಯಲ್ಲಿದ್ದಂಥ ವ್ಯಕ್ತಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇವತ್ತು ತಾವು ತಮ್ಮ ಸರ್ಕಾರ ಅವಧಿಯಲ್ಲಿ 1 ವರ್ಷದ ಅವಧಿಯಲ್ಲಿ ತಾವು ಎಷ್ಟು ದಿನ ಇವತ್ತು ತಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು, ತಾವು ಕೂಡ ತಮ್ಮ ಪಕ್ಷದ ಮುಖಂಡರು ಇವತ್ತು ಎಷ್ಟು ದಿನ ತಾವು ಕಲಬುರಗಿಯಲ್ಲಿ ಇದ್ದುಕೊಂಡಿದ್ದೀರಿ, ಈ ಸಂದರ್ಭದಲ್ಲಿ ಎಷ್ಟು ಸಭೆಗಳನ್ನು ಇವತ್ತು ತಾವು ಮಾಡಿದ್ದೀರಿ, ಎಷ್ಟು ಬರಗಾಲ ಸಂದರ್ಭದಲ್ಲಿ ಎಷ್ಟು ತಾಲೂಕುಗಳಿಗೆ ತಾವು ಭೇಟಿ ಕೊಟ್ಟಿದ್ದೀರಿ. ಇವತ್ತು ಜನರು ಇವತ್ತು ನೀರಿಲ್ಲ ಅಂತ ಹಾಕಾರ ಆಗಿ ಇವತ್ತು ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ಅದರ ಬಗ್ಗೆ ಒಂದು ದಿನ ಕೂಡ ಇವರು ಕಾಳಜಿ ವಹಿಸುವಂಥವರು ಇವತ್ತು ನಮಗೆ ಪಾಠ ಹೇಳಲಿಕ್ಕೆ ಇವತ್ತು ಅವ್ರಿಗೆ ಯಾವುದೇ ಒಂದು ನೈತಿಕತೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಿದ್ದೀನಿ. ಮತ್ತು ಇದೇ ಸಂದರ್ಭದಲ್ಲಿ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೊಡುಗೆ ಏನಂತ ಕೇಳಿದ್ದಾರೆ. ಅದಕ್ಕಾಗಿ ನಾವು ಈಗ ತಮಗೆಲ್ಲರೂ ಕೂಡ ಒಂದು ಪ್ರತಿ ನಾವು ಕೊಡ್ತಾ ಇದ್ವಿ. ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಇವತ್ತು ವಾಜಪೇಯಿ ನಮ್ಮ ಯಡಿಯೂರಪ್ಪ ಸಾಹೇಬರ ಅಧಿಕಾರ ಇರ್ಬೋದು, ಬೊಮ್ಮಾಯಿಯವರ ಅಧಿಕಾರ ಅವಧಿಯಲ್ಲಿ ಆಗಿರ್ಬೋದು, ಇವತ್ತು ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಆಗಿರ್ಬೋದು, ಅವರ ಅಧಿಕಾರದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆಗಳು ಸಾಕಷ್ಟಿದೆ. ಇವತ್ತು ಇವರು ಟೆಕ್ಸ್ಟೈಲ್ ಪಾರ್ಕ್ ಇವತ್ತು ನಮ್ಮಲ್ಲಿ ಅನೌನ್ಸ್ ಆಗಿದೆ. ಭಾರತ್ ಮಾಲಾ ಯೋಜನೆ 71 ಕಿಲೋಮೀಟರ್ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಾದು ಹೋಗ್ತಾ ಇದೆ. ಜಲಜೀವನ್ ಮಿಷನ್ದಲ್ಲಿ ಸುಮಾರು 2,50,000 ಕುಟುಂಬಗಳಿಗೆ 1,070 ಕೋಟಿ ರೂಪಾಯಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅನುದಾನ ಇವತ್ತು ಕೇಂದ್ರ ಸರ್ಕಾರದಿಂದ ಒದಗಿ ಬಂದಿದೆ. ಕಲಬುರಗಿ ವಿಮಾನ ನಿಲ್ದಾಣ ಇವತ್ತು ಪ್ರಾರಂಭ ಆಗಿದೆ ಮತ್ತು ರಾತ್ರಿ ನೈಟ್ ಲ್ಯಾಂಡಿಂಗ್ ಕೂಡ ಇವತ್ತು ಪ್ರಾರಂಭ ಆಗಿದೆ. 100 ಕೋಟಿ ರೂಪಾಯಿ ಅನುದಾನ ಇವತ್ತು ರೈಲ್ವೆ ನಿಲ್ದಾಣ ಅಭಿವೃದ್ಧಿಗಾಗಿ ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಇವತ್ತು ನಮಗೆ ಒದಗಿ ಬಂದಿದೆ. ಅದು ಕೆಲಸ ಕಾಮಗಾರಿಗಳು ಕೂಡ ಪ್ರಗತಿಯಲ್ಲಿದೆ. ಮತ್ತು ಕಲಬುರಗಿಯಲ್ಲಿ 2 ವಿಮಾನ ತರಬೇತಿ ಕೇಂದ್ರ ಪ್ರಾರಂಭ ಆಗಿದೆ. ಕಲಬುರಗಿ ನಗರದಲ್ಲಿ ಪೈಪ್ಲೈನ್ ಗ್ಯಾಸ್ ಸಂಪರ್ಕ 500 ಕೋಟಿ ರೂಪಾಯಿ ಅನುದಾನದಲ್ಲಿ ಇವತ್ತು ಕೆಲಸ ಪ್ರಾರಂಭ ಆಗಿದೆ.
ಕಲಬುರಗಿ, ಶಾಬಾದ್, ವಾಡಿ ಮತ್ತು ಗಾಣಗಾಪುರ ರೈಲ್ವೆ ನಿಲ್ದಾಣ ಇವತ್ತು ಅಮೃತ ಭಾರತ ಸ್ಟೇಷನ್ ಯೋಜನೆ ಅಡಿಯಲ್ಲಿ ಇವತ್ತು 112 ಕೋಟಿ ರೂಪಾಯಿ 112 ಕೋಟಿಗಳ ಅನುದಾನದಲ್ಲಿ ಇವತ್ತು ಅಭಿವೃದ್ಧಿಪಡಿಸಲಾಗ್ತದೆ. ಹೈಟೆಕ್ ರೈಲ್ವೆ ನಿಲ್ದಾಣಗಳು ಇವತ್ತು ಅಭಿವೃದ್ಧಿ ಆಗ್ತವೆ. BPSL ಡಿಪೋದ ಹತ್ತಿರ ಇವತ್ತು ಶಕ್ತಿ ಕಾರ್ಗೋ ಟರ್ಮಿನಲ್ ರೈಲ್ವೆ ಸೈಡಿಂಗ್ ಸೌಲಭ್ಯ ಇವತ್ತು ಸುಮಾರು 246 ಕೋಟಿ ರೂಪಾಯಿಯಲ್ಲಿ ಕೆಲಸ ಪ್ರಾರಂಭ ಆಗುವುದಿದೆ. ಇವತ್ತು 1000ಕ್ಕಿಂತ ಹೆಚ್ಚು ಉದ್ಯೋಗ ಇವತ್ತು ಅಲ್ಲಿ ಜನರಿಗೆ ಸಿಗುವುದಿದೆ. ವಾರಕ್ಕೆ 3 ದಿನ ಕಲಬುರಗಿಯಿಂದ ರೈಲು ಬೆಂಗಳೂರಿಗೆ ವಾರಕ್ಕೆ 3 ದಿನ ಅದೊಂದು ಸೌಲಭ್ಯ ಕೂಡ ಇವತ್ತು ನಮ್ಮ ಜಿಲ್ಲೆಗೆ ದೊರಕಿದೆ. ಕಲಬುರಗಿ ಮತ್ತು ಬೆಂಗಳೂರು ನಡುವೆ ವಂದೇ ಭಾರತ ರೈಲು ಕಲಬುರಗಿಯಿಂದ ಪ್ರಾರಂಭ ಆಗಿದೆ. ಇದೇ ರೀತಿಯಾಗಿ ಇವತ್ತು ಕಲಬುರಗಿ ರಿಂಗ್ ರೋಡ್ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ದರ್ಗಾ ರೋಡ್ನಿಂದ ಇವತ್ತು ಈ ಹೈಕೋರ್ಟ್ ರೋಡಿನಲ್ಲಿ ಸರ್ವಿಸ್ ರೋಡ್ ಇರಲಿಲ್ಲ, ಕೇವಲ ರಿಂಗ್ ರೋಡ್ ಅಷ್ಟೇ ಸರ್ವಿಸ್ ರೋಡ್ ಇರಲಿಲ್ಲ. ಅದಕ್ಕಾಗಿ 57 ಕೋಟಿ ರೂಪಾಯಿ ಅನುದಾನದಲ್ಲಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಒಟ್ಟು 31,315 ಮನೆಗಳು 513 ಕೋಟಿ ರೂಪಾಯಿ 532 ಕೋಟಿ ರೂಪಾಯಿ ಇವತ್ತು ಬಿಡುಗಡೆಯಾಗಿದೆ. ಈ ಹೇಳ್ತಾ ಹೋದರೆ ಇವತ್ತು ಇದರ ಪಟ್ಟಿ ತುಂಬ ದೊಡ್ಡದಿದೆ. ಆದ್ದರಿಂದ ಆ ಪಟ್ಟಿ ತಮಗೆ ಅವರು ಕೇಳಿದಂಥ ಪ್ರಶ್ನೆಗೆ ಏನು ಕೊಡುಗೆಗಳಂತ ಇವತ್ತು ಅವ್ರು ಕೇಳಿದರೆ ಆ ಕೊಡುಗೆ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ರಾಜ್ಯ ಸರ್ಕಾರದ ಪಟ್ಟಿ ತಮಗೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಕೂಡ ಇದೊಂದು ಪ್ರತಿಯನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ ಬಯಸ್ತಾ ಇದ್ದೀನಿ, ತಮ್ಮ ಪಕ್ಷದ ಹಣೆ ಬರ ಇವತ್ತು ತಾವು ನೋಡ್ಕೊಳ್ಬೇಕು. ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಒಂದು ಮಾತು ಹೇಳಿರೋದು, ಅಬ್ಕಿ ಬಾರ್ ಸದನ್ ಸೇ ಬಾರ್ ಸಂಸತ್ ಸೇ ಬಾರ್ ಅಂತನ್ನುವ ಮಾತನ್ನು ಕೂಡ ಹೇಳಿದರು. ಸ್ವಾಮಿ, ತಮಗೆ 2 ಬಾರಿ ಭಾರತ ದೇಶದ ಜನರು ನಿಮಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೂಡ ತಮಗೆ ಒದಗಿಸಿಕೊಡಲಿಲ್ಲ. 2 ಬಾರಿ ಆ ವಿರೋಧ ಪಕ್ಷ ನಾಯಕ ಸ್ಥಾನದ ಇತಿಹಾಸದಲ್ಲಿ